ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೀರಾಸ್ ಕುಕಿಂಗ್ ಚಾನಲ್. ಇವತ್ತಿನ ಸ್ಪೆಷಲ್ ಬೂತಾಯಿ ಫ್ರೈ ಮಾಡ್ತಾ ಇದ್ದೀನಿ ನಾನು. ನೋಡಿ, ಈ ರೀತಿ ಒಮ್ಮೆ ಬೂತಾಯಿ ಮೀನಿದು ಫ್ರೈ ಮಾಡಿ ಸೂಪರ್ ಆಗಿರ್ತದೆ. ನೋಡಿ, ಎಷ್ಟು ಸಹ ಊಟ ಮಾಡ್ಬೋದು. ಗಂಜಿ ಊಟಕ್ಕೆ ಉಂಟಲ್ಲ, ಒಂದು ಮೀನಿದ್ರೆ ನಿಮಗೆ ಎಷ್ಟು ಸಹ ಊಟ ಮಾಡ್ಬೋದು. ನೋಡಿ, ತುಂಬ ಉಪ್ಪಿನಕಾಯಿ ಥರ ತುಂಬ ಸೂಪರ್ ಆಗಿರ್ತದೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ನೋಡಿ, ನೋಡುವಾಗಲೇ ಗೊತ್ತಾಗ್ಬೋದು ನಿಮಗೆ ಯಾವ ಥರ ಬಂದಿದೆ ಅಂತ ಹೇಳಿ. ತುಂಬ ಚೆನ್ನಾಗಿರ್ತದೆ. ನೋಡಿ, ದೊಡ್ಡ ದೊಡ್ಡ ಬೂತಾಯಿ ಇದರದೊಂದು ಫ್ರೈ ಮಾಡ್ಕೊಂಡಿದ್ದೇನೆ ನಾನು. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ತುಂಬ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ರುಬ್ಕೊಳ್ಳಿಕ್ಕೆ ಏನಿಲ್ಲ, ತಕ್ಷಣಕ್ಕೆ ಮಾಡ್ಬೋದು. ನೋಡಿ, ಏನು ಗ್ರೈಂಡ್ ಮಾಡಲಿಕ್ಕೆ ಏನಿಲ್ಲ, ಗ್ರೈಂಡ್ ಏನು ಮಾಡದೆ ರಪ್ಪ ಅಂತ ಮಾಡುವಂತಹ ರೆಸಿಪಿ. ನೋಡಿ ಹೇಗೆ ಮಾಡೋದಂತ ನೋಡುವ. ನೋಡಿ, ನಾನೀಗ ಇಲ್ಲಿ ಒಂದು 5 ಬೂತಾಯಿ ಮೀನು ತಗೊಂಡಿದ್ದೇನೆ, ದೊಡ್ಡ ದೊಡ್ಡ ಬೂತಾಯಿ. ನೋಡಿ, ಇದನ್ನು ಕಟ್ಟೆಲ್ಲ ಮಾಡಿ ಇಟ್ಟಿದ್ದೇನೆ. ನೋಡಿ, ಕ್ಲೀನೆಲ್ಲ ಮಾಡಿ ಕಟ್ಸೆಲ್ಲ ಹಾಕಿ ಇಟ್ಟಿದ್ದೇನೆ. ಈಗ ಫ್ರೈಯಿಂಗ್ ಪ್ಯಾನಲ್ಲಿ ನಾನು ನೋಡಿ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಫಿಶ್ ರೆಸಿಪಿ ಎಲ್ಲ ಮಾಡುವಾಗ ತೆಂಗಿನೆಣ್ಣೆನೇ ಯೂಸ್ ಮಾಡಿದರೆ ಒಳ್ಳೆಯದು. ನೋಡಿ, ಒಂದು 2 ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಪೌಡರ್, ಒಂದು ಅರ್ಧ ಸ್ಪೂನ್ನಷ್ಟು ಟರ್ಮರಿಕ್ ಪೌಡರ್ ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೇನೆ. ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಮಾಡುವಾಗ. ಈಗ ಇದಕ್ಕೆ ಒಂದು ನೀರುಳ್ಳಿ ಸಣ್ಣಗೆ ಕಟ್ ಮಾಡಿರುವಂಥದ್ದು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಮತ್ತು ಒಂದು ಗ್ರೀನ್ ಚಿಲ್ಲಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೇನೆ. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಾಡಿಸ್ಕೊಳ್ತಾ ಇದ್ದೇನೆ. ನೋಡಿ, ಕರಿ ಲೀವ್ಸ್ ಹಾಕ್ಕೊಂಡೆ. ಗ್ಯಾಸ್ ಇದು ಸ್ಟವ್ ಉಂಟಲ್ಲ, ಲೋ ಫ್ಲೇಮಲ್ಲೇ ಇಡಬೇಕು ಇದೆಲ್ಲ ಉರಿಯುವಾಗ, ಇಲ್ಲಾಂದರೆ ಸೀದೋಗುವ ಚಾನ್ಸ್ ಇರ್ತದೆ. ನೋಡಿ, ಈಗ ಇದು ಟ್ಯಾಮ್ರಿಂಡ್ ಜ್ಯೂಸ್ ಹಾಕ್ಕೊಂಡಿದ್ದೇನೆ, ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ಥರ. ನೋಡಿ ಯಾವ ಥರ ಬಂದಿದೆ. ನೋಡಿ, ಮಸಾಲ ಎಲ್ಲ ಎಣ್ಣೆಯಲ್ಲೇ ರೋಸ್ಟ್ ಆಗಿರೋದ್ರಿಂದ ತುಂಬ ಟೇಸ್ಟ್ ಆಗ್ತದೆ. ಈ ಹುಳಿ ಮತ್ತು ಉಪ್ಪು ಎಲ್ಲ ಉಂಟಲ್ಲ, ಕರೆಕ್ಟಾಗಿ ಬೇಕಿದ್ದಕ್ಕೆ. ನೋಡಿ, ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹುಳಿ ನೀವು ಯಾವುದೇ ಇದು ಸೀ ಫುಡ್ ರೆಸಿಪಿ ಮಾಡುವಾಗ ಉಂಟಲ್ಲ, ಉಪ್ಪು ಮತ್ತು ಹುಳಿ ಮೇಯ್ನ್, ಅದಕ್ಕೆ ಕರೆಕ್ಟ್ ಬೇಕು. ಹುಳಿ ಎಲ್ಲ ಕರೆಕ್ಟ್ ಇದ್ದರೆ, ಮತ್ತು ಬೂತಾಯಿ ಮತ್ತು ಬಂಗುಡೆ ಮಾಡುವಾಗ ಉಂಟಲ್ಲ, ಅದಕ್ಕೆ ಹುಳಿ ಸ್ವಲ್ಪ ಜಾಸ್ತಿನೇ. ನೋಡಿ, ಪೆಪ್ಪರ್ ಪೌಡರ್ 1 ಚಮಚದಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೇನೆ. ಖಾರ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನೋಡಿ, ಚೆನ್ನಾಗಿ ಕುದಿತಿರುವಾಗಲೇ ಮೀನನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಕಟ್ಸೆಲ್ಲ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ಇಟ್ಟಿರುವಂತಹ ಮೀನು, ದೊಡ್ಡ ದೊಡ್ಡ ಬೂತಾಯಿ. ನೋಡಿ, 5 ಬೂತಾಯಿ ಉಂಟು. ಇದನ್ನು ನೋಡಿ ಈ ಥರ ಇಡ್ತಾ ಇದ್ದೇನೆ. ನೋಡಿ, ಒಮ್ಮೆ ಟ್ರೈ ಮಾಡಲೇಬೇಕು ನೀವು ರೆಸಿಪಿ. ಇದು ತುಂಬ ಸೂಪರಾಗಿ ಬಂದಿದೆ. ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ, ನೋಡುವಾಗಲೇ ಗೊತ್ತಾಗ್ಬೋದು ನಿಮಗೆ. ಇದನ್ನು ಉಂಟಲ್ಲ, 2 ಸೈಡ್ ಕೂಡ ಚೆನ್ನಾಗಿ ಬೇಯಿಸಬೇಕು. ನೋಡಿ, ನಾನು ಚಮಚದ ಸಹಾಯದಿಂದ ಮಗುಚಿ ಹಾಕ್ತಾ ಇದ್ದೇನೆ. ನೋಡಿ, 2 ಬದಿ ಕೂಡ ಫ್ರೈ ಆಗು, ನೀರೇನು ಹಾಕಲಿಕ್ಕಿಲ್ಲ, ಅದರಲ್ಲೇ ಬೇಯಬೇಕು. 2 ಬದಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ನಿಮಗೆ ಗ್ರೇವಿ ಥರ ಬೇಕಿದ್ದರೆ ಇಷ್ಟೇ ಮಾಡಿದರೂ ಸಾಕಾಗ್ತದೆ. ಇಲ್ಲಿ ನಾನು ಸ್ವಲ್ಪ ಡ್ರೈ ಮಾಡ್ತಾ ಇದ್ದೇನೆ. ಬೂತಾಯಿ ಫ್ರೈ ಅಂತ ಹೇಳಿದ್ದೇನೆ, ಫ್ರೈ ಮಾಡ್ತಾ ಇದ್ದೇನೆ, ಹಾಗಾಗಿ ಸ್ವಲ್ಪ ಡ್ರೈ ಆಗಿ ಮಾಡ್ತಾ ಇದ್ದೇನೆ. ನಿಮಗೆ ಗ್ರೇವಿ ಬೇಕಂತ ಹೇಳಿದರೆ, ಗಸಿ ಗಸಿ ಬೇಕಿದ್ದರೆ ನೋಡಿ ಇಷ್ಟರಲ್ಲೇ ತೆಗೆದ್ರೆ ಆಯಿತು. ನೋಡಿ, ತೆಂಗಿನೆಣ್ಣೆದು ಫ್ಲೇವರ್ ಎಲ್ಲ ಉಂಟಲ್ಲ, ಇದು ಫಿಶ್ ರೆಸಿಪಿ ಎಲ್ಲ ಮಾಡುವಾಗ ತೆಂಗಿನೆಣ್ಣೆಯಲ್ಲೇ ಮಾಡಬೇಕು, ತುಂಬ ಚೆನ್ನಾಗಿರ್ತದೆ. ನನ್ನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲ ಶೇರ್ ಮಾಡಿ ವಿಡಿಯೋವನ್ನು. ನೋಡಿ, ಸೂಪರಾಗಿ ಬಂದಿದೆ. ನೋಡಿ, ಎಣ್ಣೆ ಎಲ್ಲ ಮೇಲ್ಗಡೆ ಬರ್ತಾ ಉಂಟು. ನೋಡಿ, ಚೆನ್ನಾಗಿ ಬೆಂದಿದೆ ಅಂತ ಹೇಳಿ, ಮೀನು ಚೆನ್ನಾಗಿ ಬೆಂದಿದೆ. ನಿಮಗೆ ಮಸಾಲ ಬೇಕಿದ್ದರೆ ಇಷ್ಟರಲ್ಲೇ ಆಫ್ ಮಾಡ್ಬೋದು, ಆದರೆ ನಾನು ಸ್ವಲ್ಪ ಡ್ರೈ ಆಗಿ ಮಾಡ್ತಾ ಇದ್ದೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.
ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮೊದಲೇ ಬಂದು ತಲುಪ್ತದೆ. ನೋಡಿ ಈಗ ನೋಡಿ ಕಲರ್ ನೋಡಿ ಸ್ವಲ್ಪ ಡಾರ್ಕ್ ಆಗಿ ಬಂದಿದೆ ನೋಡಿ. ಈ ಥರ ಇನ್ನೂ ಕೂಡ ಡ್ರೈ ಆಗಿ ಮಾಡ್ತೇನೆ ನಾನು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಬೇಕು, ಯಾಕಂದರೆ ತಳ ಹಿಡಿಯುವ ಚಾನ್ಸ್ ಇರ್ತದಲ್ಲ, ಅದಕ್ಕಾಗಿ. ತುಂಬ ಸೌಟು ಕೂಡ ಹಾಕ್ಕೊಳ್ಬಾರ್ದು. ನೋಡಿ ಸೂಪರಾಗಿ ಬಂದಿದೆ ನೋಡಿ, ಈ ಥರ ಬಂದಿದೆ ನೋಡಿ ಬೂತಾಯಿ ಫ್ರೈ. ಒಮ್ಮೆ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ. ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.